ಆದ್ರೆ ಹ್ಮ್ ನಿಮ್ಮಷ್ಟು ಚೆನ್ನಾಗಿ ನಮ್ಗೆ ಯಾರು ಹೇಳ್ಕೊಡ್ತಾನೂ ಇರ್ಲಿಲ್ಲ, ಹ್ಮ್ ನಮ್ಗೆ ಇದು ಅರ್ಥನೂ ಆಗ್ತಿರ್ಲಿಲ್ಲ. ಈಟ ಹ್ಮ್ ಕೋಲ್ಡ ನನಗ್ ಗೊತ್ತಾಗ್ತಾ ಇಲ್ಲ, ಡಿಸೈಡ್ ಮಾಡಕ್ಕೆ ಆಗ್ತಾ ಇಲ್ಲ. ಹ್ಮ್ ಅಷ್ಟು ಹ್ಮ್ ಕೋಲ್ಡ್ ಆಯ್ತು ಸರ್. ಫುಲ್ಲು ಹ್ಮ್ ಹ್ಮ್ ತಲೆ ನೆತ್ತಿ ಭಾಗದಿಂದ ಕಾಲ್ ತನಕನು ಫುಲ್ಲು ಮೈಕೈ ನೋವು ಬಂತು ಸರ್. ಅನಿತಾ ಮೇಡಮ್, ಅನಿತಾ ಶಿವಕುಮಾರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಮಕೂರಿಂದ. ಹ್ಮ್ ಸರ್ ನಾನು ಟೀಮ್ ಕ್ಲಾಸು, ಹ್ಮ್ ಕಲರ್ ಹ್ಮ್ ಥೆರಪಿ ಎಲ್ಲಾ ಕಲ್ತಿದೀನಿ ಸರ್. ಹ್ಮ್ ಆದ್ರೆ ಹ್ಮ್ ನಿಮ್ಮಷ್ಟು ಚೆನ್ನಾಗಿ ನಮ್ಗೆ ಯಾರು ಹೇಳ್ಕೊಡ್ತಾನೂ ಇರ್ಲಿಲ್ಲ, ಹ್ಮ್ ನಮ್ಗೆ ಹ್ಮ್ ಇದು ಅರ್ಥನೂ ಆಗ್ತಿರ್ಲಿಲ್ಲ. ಈಗ ಈ ಎಲ್ಲಾ ಕಲರ್ ಥೆರಪಿ ಹೇಗ್ ಬರ್ತಾ ಇದೆ? ಗೊತ್ತಾಗೈತೆ. ಏನ್ ಸರ್? ಇವಾಗ ಆಗಿರೋ ಕಲರ್ ಥೆರಪಿ ಅಟೆಂಡ್ ಆಗಿದ್ದೀರಾ? ಹಾ ಸರ್, ಅಟೆಂಡ್ ಆಗಿದ್ದೀನಿ ಅರ್ಥ ಸರ್. ಆಗ್ತಾ ಇದೆನಾ? ಅರ್ಥ ಆಗ್ತಿದೆ ಸರ್, ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಹ್ಮ್ ಸರ್. ಹ್ಮ್ 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 ಅದೇ ನನಗ್ ನಾನೇ ಕಾಯಿಲೆ ಹುಷಾರ್ ಮಾಡ್ಕೋಬೇಕು ಅಂದ್ರೆ ಯಾಕೋ ಮೊನ್ನೆ ದಿನ ಒಂದ್ ವಾರದಿಂದ ಸರ್, ಈಟ ಹ್ಮ್ ಕೋಲ್ಡ ನನಗ್ ಗೊತ್ತಾಗ್ತಾ ಇಲ್ಲ, ಡಿಸೈಡ್ ಮಾಡಕ್ಕೆ ಆಗ್ತಾ ಇಲ್ಲ. ಹ್ಮ್ ಅಷ್ಟು ಹ್ಮ್ ಕೋಲ್ಡ್ ಆಯ್ತು ಸರ್. ಫುಲ್ಲು ಹ್ಮ್ ಹ್ಮ್ ತಲೆ ನೆತ್ತಿ ಭಾಗದಿಂದ ಕಾಲ್ ತನಕನು ಫುಲ್ಲು ಮೈಕೈ ನೋವು ಬಂತು ಸರ್. ಹ್ಮ್ ಹ್ಮ್ ಮೈಕೈ ನೋವು ಜಾಸ್ತಿ ಹೊಡ್ತಾ ಹೊಡ್ತಾ ಮೂಳೆಗಳೆಲ್ಲ ನೋವು, ಜಾಯಿಂಟ್ಸ್ ಎಲ್ಲ ನೋವು ಹ್ಮ್ ಹ್ಮ್ ಬರೋದು. ಹ್ಮ್ ಹ್ಮ್ ಅದು ತಿರ್ಗಾ ಆಮೇಲಿಂದ ಒಂಥರ ಕಣ್ಣೆಲ್ಲ ಮಂಜ್ ಮಂಜ್ ಆದಂಗ ಆಗೋದು, ತಲೆ ಸುತ್ತು ಹ್ಮ್ ಬರೋದು. ಹ್ಮ್ ಹ್ಮ್ ಆಮೇಲೆ ಗಂಟ್ಲು ನೋವು ಜಾಸ್ತಿ ಆಯ್ತು ಸರ್, ಉಗುಳು ಹ್ಮ್ ಹ್ಮ್ ನುಂಗಕ್ ಆಗ್ತಿರ್ಲಿಲ್ಲ. ಹ್ಮ್ ಹ್ಮ್ ಅದಕ್ಕೆ ನಿಮ್ ಕಲರ್ ಥೆರಪಿ ಏನೇನೈತೆ ಎಲ್ಲ ಹಾಕೊಂಡಿದೀನಿ ಸರ್. ಹ್ಮ್ ಹ್ಮ್ ಆದ್ರೆ ಏನಿಕ್ಕೂ ಕಮ್ಮಿ ಆಗ್ಲಿಲ್ಲ ನಮ್ಗೆ. ಎಸ್, ಆ ತರ ಸಿಂಪ್ಟಮ್ಸ್ ಇದ್ದಾಗೆ ನಿಮ್ಗೆ ನೀವೇ ಡಯಾಗ್ನೈಸ್ ಮಾಡ್ಲಿಕ್ಕೆ ಹ್ಮ್ ಏನಾಗತ್ತೆಪ್ಪ ಅಂದ್ರೆ, ಆ ಸಂದರ್ಭದಲ್ಲಿ ನಿಮಗೆ ಆ ಡಿಸೀಸ್ ಇರುತ್ತಲ್ವಾ, ಕಾಯಿಲೆ ಇರೋ ಹ್ಮ್ ಕಾರಣಕ್ಕೆ ನಿಮ್ ತಲೆ ಬೆಸ್ಟ್ ಆಗಿ ಓಡಲ್ಲ. ಅವಾಗ ನೀವೇನ್ ಹೌದು ಸರ್, ಮಾಡ್ಬೇಕು ಹೌದು ಗೊತ್ತಾ? ಸರ್. ಕಲರ್ ಥೆರಪಿ ಹಾಕ್ಲಿಕ್ಕೆ ಒಂದಿಷ್ಟು ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ಪ್ರೆಷರ್ ಮಾಡ್ಬೋದು. ನೀವು ಸ್ಟಮಕ್ ಹ್ಮ್ ಅಲ್ಲಿ ತೊಂದರೆ ಆಗಿ, ಲಿವರ್ ಅಲ್ಲಿ ತೊಂದರೆ ಆಗಿ, ಲಂಗ್ ಅಲ್ಲಿ ತೊಂದರೆ ಆಗಿ, ನಿಮ್ಮ ಬಾಡಿಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಪ್ರೆಷರ್ ಮಾಡ್ಬೇಕು. ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಪ್ರೆಷರ್ ಕೊಡಿ ಒನ್ ಡೇ, ಅದಾದ ಹ್ಮ್ ನಂತರ ಕಲರ್ ಹಾಕೊಳ್ಳಿ. ಇಲ್ಲ ಸರ್ ಕಲರ್ ಹಾಕಿದೀನಿ ಏನು ವರ್ಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಪ್ರೆಷರ್ ಕೊಟ್ಬಿಟ್ಟು ಕಲರ್ ಹಾಕಿ. ಇಲ್ಲ, ಪ್ರೆಷರು ಕೊಟ್ಟಿದ್ದೀನಿ. ನೀವು ಹ್ಮ್ ಕಣ್ಣಿಂದ ಒಂದು ಹೇಳ್ಕೊಟ್ಟಿದ್ರಲ್ಲ ಸರ್ ಹ್ಮ್ ಎಕ್ಸರ್ಸೈಸ್, ಹ್ಮ್ ಅದನ್ನು ಮಾಡಿದೀನಿ. ತಲೆದು ಹ್ಮ್ ಎಲ್ಲ ಹ್ಮ್ ಹೇಳಿದಿರಲ್ಲ, ಅದೇ ಹ್ಮ್ 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 ಅದೇನೋ ಹ್ಮ್ ಅಂತಾರಲ್ಲ ಇಲ್ಲಿ, ಇವೆಲ್ಲಾ ಯಾವುದು? ಮಾಡಿದೀನಿ ಸರ್. ಅದೇ ಮರ್ಮನಾ? ಹ್ಮ್ ಹ್ಮ್ ಮರ್ಮ ಚಿಕಿತ್ಸೆದೆಲ್ಲಾ ಮಾಡಿದೀನಿ ಸರ್. ಹ್ಮ್ ಹ್ಮ್ ಅದ್ ಮಾಡ್ದಾಗ ಏನಾಗುತ್ತೆ, ಹೊಟ್ಟೆ ತುಂಬಾ ಹಸುವು, ಹೊಟ್ಟೆ ಮಳ್ಸು ಆಗ್ಬಿಡುತ್ತೆ. ಏನಾನ ಹಶು ಬೇಗ ಆಗುತ್ತೆ. ತಿಂದ್ಬಿಡ್ಬೇಕು ಅನ್ಸುತ್ತೆ. ಹ್ಞೂ ಸರ್, ಆ ತರ ಕಲರ್ ಯಾವ್ದು ಆಯ್ತು ಹಾಕೊಂಡ್ರಿ? ನನ್ಗೆ. ಕಲರ್ ಯಾವ್ದು ಹಾಕೊಂಡಿದ್ರಿ? ಸ್ಕೈ ಬ್ಲೂನು ಹಾ, ಆರೆಂಜ್ ಹಾಕಿದೀನಿ ಸರ್. ಎಲ್ಲಿಗೆ? ಗಂಟ್ಲು ಲಂಗ್ಸ್ ಇದಕ್ಕೆ ಹಾಕಿದ್ದೆ. ಸ್ಕೈ ಬ್ಲೂ, ಆಮೇಲೆ ಆರೆಂಜ್. ಇಲ್ಲಿ ಲಂಗ್ಸ್ ಜಾಯಿಂಟ್ ಹಾಕಿದೀನಿ, ಹಾ ಹಾ. ರಿಫ್ಲೆಕ್ಸ್ ಹಾಕಿದೀನಿ. ಹ್ಮ್ ಹ್ಮ್ ಎರಡು ಕಿರುಬೆಳಗು ಹಾಕಿದ್ದೆ ನಾನು. ಹ್ಮ್. ಆಮೇಲೆ ಇಲ್ಲಿ ಲಂಗ್ಸ್ ಇದಕ್ ಹಾಕಿದ್ದೆ ಸರ್. ಹೌದಾ, ಸರಿ, ಅದನ್ನ ಕಂಟಿನ್ಯೂ ಮಾಡಿ. ಅದ್ರ ಜೊತೆಗೆ ಇಲ್ಲಿಗೆ ಒಂದು ರೆಡ್ ಕಲರ್ ಹಾಕಿ. ಹಾಕಿದ್ದೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ಹಾಕಿದ್ದು, ರೆಡ್ ಕಲರ್ ಹಾ ಹಾಕಿದ್ದೆ ಗಂಟ್ಲು ಹಾ ನೋವ್ಗೆ ಅಂತ ಹೇಳ್ಬಿಟ್ಟು. ಹಾ 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 ಆಮೇಲೆ ತಿರ್ಗಾ 3 ದಿನ ಬ್ಲಾಕ್ ಹಾಕ್ದೆ. ಹಾ ಹಾ. ಏನಕ್ಕೂ ಕಮ್ಮಿ ಆಗ್ಲಿಲ್ಲ ಒಂದ್ ಸ್ವಲ್ಪ ನನ್ಗೆ. ಕಮ್ಮಿ ಆಗ್ತಾ ಇಲ್ವಾ? ಸರಿ, ಹ್ಮ್ ನೀವು ಅಕ್ಯುಪಂಕ್ಚರ್ ಪಾಯಿಂಟ್ CV14 ಅಂತ ಬರುತ್ತೆ. ಹ್ಮ್ CV14 ಮತ್ತೆ ಸ್ಟಮಕ್ CV14. CV14, ಹ್ಮ್ ಅದರ ಜೊತೆಗೆ ಸ್ಟಮಕ್ 36 ಅನ್ನ 20 ಟೈಮ್ ಪ್ರೆಸ್ ಮಾಡಿ. ಸರ್, ಇದು ನಾಡಿ ಸ್ವರದಲ್ಲೂ ಇವತ್ತು ಚೆಕ್ ಮಾಡ್ಕೊಂಡೆ ಸರ್. ಹ್ಮ್ ಹ್ಮ್ P6 ಕೊಡ್ತು ಸರ್, ಇಲ್ಲಿಗೆ ಹ್ಮ್ ಹ್ಮ್ ಸೆಡೇಷನ್ ಮಾಡ್ಕೊಂಡೆ. ಹ್ಮ್ ಹ್ಮ್ ಅದು ಏನಾನ ತಪ್ಪ ಏನು, ನನ್ಗೆ ಕೋಲ್ಡ್ ಆಗೈತಾ, ಡ್ರೈನೆಸ್ ತೋರಿಸ್ತು ಅದ್ರಲ್ಲಿ. ಡ್ರೈನೆಸ್, ಆಮೇಲೆ ಹ್ಯುಮಿಡಿಟಿ ಜಾಸ್ತಿ ತೋರಿಸ್ತಾ ಐತೆ, ಹ್ಮ್ ಹ್ಮ್. ಡ್ರೈನೆಸ್ ಜಾಸ್ತಿ ಆಗೈತೆ. ಅದೇ, ಇದು ರಿಲೀಫ್ ಆಗುತ್ತೆ ನಿಮ್ಗೆ. CV14 ಮತ್ತೆ ಸ್ಟಮಕ್ 36 ಅದನ್ನ ಹಾ 20 ಟೈಮ್ ಪ್ರೆಸ್ ಮಾಡಿ. ಈವ್ನಿಂಗ್ ಒಳಗಡೆ ಬೆಸ್ಟ್ ರಿಸಲ್ಟ್ ಇದೆ ಅಂದ್ರೆ ಓಕೆ. ಇಲ್ಲಪ್ಪ ಅಂತಂದ್ರೆ ನನಗೊಂದು 4 ಚಿತ್ರ ಕಳಿಸಿ. ಮತ್ತೆ ನಾನು ಈ ಪಾಯಿಂಟ್ ಕೊಟ್ಟಿದ್ದೆ, ಮತ್ತೆ ನೀವೇನಾದ್ರೂ ಮಾಡಿರ್ತೀರಲ್ವಾ, ಅದನ್ನ ಡಿಟೇಲ್ ಆಗಿ ಮೆಸೇಜ್ ಮಾಡಿ. ನಾನು ನೋಡ್ಬಿಟ್ಟು ಮತ್ತೆ ಬೇರೆ ಟ್ರೀಟ್ಮೆಂಟ್ ಅನ್ನ ಹೇಳ್ತೀನಿ. ಸರಿನಾ?